ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮನೇಲಿ ನಾವು ಕೊಟ್ಟಿಗೆ ಯಾವ ಥರ ಬೆಳಗ್ಗೆ ಎದ್ದು ಕೆಲಸ ಮಾಡ್ತೀವಿ ಅಂತ ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಅದರಿಂದ ನಾನು ಎಷ್ಟು ಬೈಸ್ಕೊಂಡು ನನ್ನ ಗಂಡನ ಕೈಲಿ ಕಷ್ಟಪಟ್ಟು ವೀಡಿಯೋ ಮಾಡ್ಕೊತೀನಿ ಅಂತ ನೀವೇ ನೋಡಿ. ಬೆಳಗ್ಗೆ ಎದ್ದು ಕೊಟ್ಟಿಗೆಲಿ ತೊಪ್ಪೆ ತುಂಬ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇದ್ರು ನನಗೆ. ಹಸುಗಳು ಜಾಸ್ತಿ ಇರೋದ್ರಿಂದ ಕೊಟ್ಟಿಗೆ ಅಂತ ಫುಲ್ಲು ಇದಾಗ್ಬಿಟ್ಟು ತುಂಬ ಗಲೀಜು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಸುಗಳು ತುಂಬ ಗಲೀಜಾಗ್ಬಿಟ್ಟು ಕೊಟ್ಟಿಗೆ, ಹಂಗಾಗಿ ಸ್ವಲ್ಪ ಹೊಟ್ಟೆ BP ರೈಸ್ ಆಗಿಬಿಟ್ಟಿರುತ್ತೆ. ಅದೆಲ್ಲ ತುಂಬಿ ನೀಟಾಗಿ ತೊಪ್ಪೆ ಎಲ್ಲ ಬೇಕು, ನೀರೆಲ್ಲ ಹೆಚ್ಚಿ, ಯಾಕಂದ್ರೆ ನೀರು ಹೆಚ್ಚಿಲ್ಲ ಅಂದರೆ ಜಾರ್ಬಿಡುತ್ತೆ, ಗಂಧ ಹೋಗಿತ್ತಲ್ಲ, ಹಂಗಾಗಿ ಗಂಧ ಹೋಗ್ಕೊಂಡು ಜಾರ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀರೆಲ್ಲ ಹೆಚ್ಚಿ ನೀಟಾಗಿ ಕ್ಲೀನ್ ಮಾಡಿರ್ತಾರೆ. ಹಸುಗಳು ಕ್ಲೀನ್ ಆಗಿರಲ್ಲ ಅಷ್ಟೇ. ಆಮೇಲೆ ನಾವು ಎಷ್ಟೆಲ್ಲ ಕಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಹಾಲು ಕೊಡ್ತೀವಿ. ಹಾಲೆಲ್ಲ ಕದ್ದಾದ್ಮೇಲೆ ಹಸುಗಳು ತೊಳಿತಾರೆ, ಹಂಗಾಗಿ ಬೈಕಿದ್ರು ಅಷ್ಟೇ. ತುಂಬ ಬಂದಿಲ್ಲ, ಎಲ್ಲರೂ ಆದ್ಮೇಲೆ ಬಂದು ವೀಡಿಯೋ ಮಾಡ್ಕೊಂಡು ಬಂದಿವಿ ಅಂತ ಬೈಕಿದ್ರು ಅಷ್ಟೇ. ನಿನ್ನ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಇದಕ್ಕೆ. ಥ್ಯಾಂಕ್ ಯು. ಹಾಗೆ ಪೂರ್ತಿ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ, ಅರ್ಧಕ್ಕೆ ಸ್ಕಿಪ್ ಮಾಡಿಬಿಡಿ. ಇದು ಮನೆ ಜನಕ್ಕೆ ಅದೇ ವರ್ತನೆ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಬಾಟ್ಲುಗಳ್ಗೆ ಹಾಲು ಹಾಕ್ತಿರೋದು. ಡೈರಿಗೆ ಹೋಗ್ತಾರಲ್ಲ, ಹಂಗೆ ಬರ್ತಾ ಅಲ್ಲೇ ಆನ್ ದ ವೇ ಕೊಟ್ಬಿಟ್ಟು ಬರ್ತಾರೆ ಒಂದು 3 ಮನೆಗೆ. ಮತ್ತು ಇಲ್ಲಿ ಮನೆ ಹತ್ರನೇ ಒಂದಿಬ್ಬರು ಟಿಫನ್ ಇಟ್ಬಿಟ್ಟು ಹೋಗಿರ್ತಾರೆ. ಅವರು ಒಂದು ಮನೆ ಹತ್ರನೇ ಒಂದು 4 ಲೀಟ್ರಷ್ಟು ಹಾಲು ಕೊಡ್ತೀವಿ. ಇನ್ನು ಡೈರಿಗೆ ಹಾಕ್ಬಿಟ್ಟು ಬರ್ತಾರಲ್ಲ, ಹಂಗೆ ಬರ್ತಾ ಅಲ್ಲೊಂದು 3 ಲೀಟ್ರಷ್ಟು ಹಾಲು ಕೊಟ್ಬಿಟ್ಟು ಬರ್ತಾರೆ. ಅವ್ರಿಗೋಸ್ಕರ ಹಿಂಗೆ ಬಾಟ್ಲುಗಳಿಗೆ ಹಾಲು ಹಾಕ್ತೀವಿ. ಇವಾಗ ಒಂದ್ಸಲ ಹಾಲೆಲ್ಲ ಕರೆದಾದ್ಮೇಲೆ ಒಂದ್ಸಲ ನೀಟಾಗಿ ಕೊಟ್ಟಿಗೆ ಎಲ್ಲ ತೊಳೆದಿರ್ತಾರ. ಮತ್ತೆ 10 ಗಂಟೆ ಅಷ್ಟರಲ್ಲಿ ಮತ್ತೆ ಅದೇ ಥರ ಗಲೀಜು ಮಾಡ್ಕೊಂಡಿರ್ತವೆ. ಮತ್ತು ನಾನು ಕೂಡ ಅವಾಗವಾಗ ಬಂದು ತೊಪ್ಪೆ ತೆಗಿತಾನೇ ಇರ್ತೀನಿ. ಕೆಲಸದ ಮಧ್ಯದಲ್ಲಿ ನನ್ನ ಮಗನ ಸ್ಕೂಲ್ ಕಳಿಸ್ಬೇಕಲ್ಲ, ಹಂಗಾಗಿ ತೊಪ್ಪೆ ತೆಗಿತಾ ಇರ್ತೀವಿ. ಫುಲ್ಲು ಡ್ರಮ್ ನೀರೆಲ್ಲ ಖಾಲಿ ಮಾಡಿಬಿಟ್ಟಿರ್ತಾರೆ ಫಸ್ಟ್ ಬೆಳಗ್ಗೆ ಕೊಟ್ಟಿಗೆ ತೊಳೆದಾಗ್ಲೇ. ಆಮೇಲೆ ತೊಳೆಯೋಕ್ಕೆ ನೀರಿರಲ್ಲ, ಮತ್ತೆ ನೀರು ಆನ್ ಮಾಡಿಕೊಂಡು ಮತ್ತೆ 10 ಗಂಟೆಗೆ ತಿಂಡಿ ಎಲ್ಲ ಕೊಟ್ಟು ಹಸುಗಳಿಗೆ ಕಲ್ಗೊಳಿಸ್ತಾರೆ.
5 ಗಂಟೆ ಮತ್ತೆ ಕೊಟ್ಟು ಕ್ಲೀನ್ ಮಾಡಿಕೊಂಡು ಇನ್ನೊಂದ್ಸಲ ಹಾಲು ಕರ್ಕೊಂಡು